ಈ ಶಿವ ಪೂಜೆಲಿ ಕರಡಿ ಬಿಟ್ಟಂಗೆ ಅಂದ್ರೆ ಕಬಾಬ್ ಮೇ ಹಡ್ಡಿ ಅಂತೇನು ಮತ್ತೊಂದು ಪಾಪ್ಯುಲರ್ ಟರ್ಮ್ ಇದೆ. ಆತರ ಬೇಡದೇ ಇರೋ ಜಾಗದಲ್ಲಿ ಅನ್ಇನ್ವೈಟೆಡ್ ಗೆಸ್ಟ್ ತರ ಬಂದ್ರು ಅನ್ನೋ ತರ ನಾವ್ ಅರ್ಥ ಮಾಡ್ಕೊಳ್ತೀವಿ. ಮತ್ತೆ ನೀವ್ ಹೇಳ್ತೀರಾ ಶಿವ ಪೂಜೆಗೂ ಕರಡಿಗೂ ಸಂಬಂಧನೇ ಇಲ್ಲ, ಇದು ಹೇಗ್ ಹುಟ್ಕೊಳ್ತು? ಇದು ಯಾಕೆ ಬಂತು ಅಂತಂದ್ರೆ, ಹೇಗ್ ಭಗವದ್ಗೀತೆ ಒಂದು ಶ್ಲೋಕನ ಮಾತ್ರ ಎತ್ತಿ ನಾವು ಅಪ್ರಸ್ತುತವಾಗಿ ಎಲ್ಲೆಲ್ಲಿ ಹೇಳ್ತೀವೋ, ಅದೇ ರೀತಿ ಅಪ್ರಸ್ತುತವಾದ ಗಾದೆ. ನಮ್ಮಲ್ಲೊಂದು ಗಾದೆ ಇದೆ, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ. ಈಗ ಬಳಕೆಯಲ್ಲಿರೋ ಈ ಗಾದೆ ಅದರ ಸಂಗತಿ ಅಪ್ರಸ್ತುತ. ಆಯ್ತಾ? ಎಲ್ಲೇ ನೋಡಿ ಏನೇ ಮಾಡಿ ಏನೋ ಒಂದ್ ಕೆಲಸ ಮಾಡ್ತಾ ಇರ್ತೀವಿ, ಯಾರೋ ಅದಕ್ಕೆ ಅಡಚಣೆ ಮಾಡ್ತಾರೆ, ಏನೋ ಅಡ್ಡಿ ಆಗತ್ತೆ ಅಂದ್ರೆ ಅಯ್ಯೋ ಶಿವ ಪೂಜೆಲಿ ಕರಡಿ ಬಿಟ್ಟಾಗ ಬಂದ ಅಂತ. ಯಾರು ಯೋಚನೆ ಮಾಡಕ್ ಹೋಗಿಲ್ಲ ಶಿವ ಪೂಜೆಗೂ ಕರಡಿಗೂ ಇದ್ದಿದ್ ಸಂಬಂಧ ಏನು, ಅದಕ್ಕೇನಾದ್ರು ಕಥೆ ಇದೆಯಾ, ಯಾಕೆ ಬಂತು ಈ ಗಾದೆ, ಯಾರಿಗೂ ಗೊತ್ತಿಲ್ಲ. ಅದು ಏನಂತಂದ್ರೆ ಆ ಗಾದೆಯ ಪ್ರಯೋಗನೇ ತಪ್ಪು. ಆದ್ರೆ ಆಕ್ಚುಯಲ್ ಆಗಿ ಸಾಹಿತ್ಯಿಕ ಪ್ರಯೋಗ ಏನ್ ಗೊತ್ತಾ, ಶಿವ ಪೂಜೆಯಲ್ಲಿ ಕರಡಿಗೆ ಬಿಟ್ಟ ಹಾಗೆ. ಅರ್ಥ ಆಯ್ತಾ? ಈ ಕರಡಿಗೆ ಅಂತಂದ್ರೆ ಏನು? ಕರಡಿಗೆ ಅನ್ನೋದು ಶುದ್ಧ ನಾಮಪದ, ಇಟ್ ಇಸ್ ಅ ಪ್ರಾಪರ್ ನೌನ್. ಅದು ಕರಡಿ ಅನ್ನೋ ಪ್ರಾಣಿಯ ಚತುರ್ಥಿ ವಿಭಕ್ತಿ ಪ್ರಯೋಗ ಅಲ್ಲ. ಕರಡಿಗೆ ಅಂದ್ರೆ ಏನ್ ಗೊತ್ತಾ, ಈ ನಮ್ಮಲ್ಲೆಲ್ಲ ಈ ವೀರಶೈವರು ಅವರೆಲ್ಲ, ಲಿಂಗಾಯತರು ವೀರಶೈವರೆಲ್ಲ ಇಷ್ಟಲಿಂಗ ಪೂಜೆ ಮಾಡ್ತಾರೆ ಪ್ರತಿದಿನ. ಒಂದ್ ಸಣ್ಣ ಲಿಂಗ ಇಟ್ಕೊಂಡಿರ್ತಾರೆ ಅವರಿಗೆ ಅಂತ ಹೇಳಿ. ಆ ಲಿಂಗನ ಇಡಕ್ಕೆ ಒಂದು ಡಬ್ಬಿ ಇರುತ್ತೆ. ಆ ಡಬ್ಬಿನ ಅವರು ಒಂದ್ ದಾರ ಹಾಕೊಂಡು ಕತ್ತಿಗೆ ಕಟ್ಕೊಂಡಿರ್ತಾರೆ. ಆ ಡಬ್ಬಿ ಹೆಸರು ಕರಡಿಗೆ. ಸೊ ನೀವು ಶಿವ ಪೂಜೆ ಮಾಡ್ಬೇಕಾದ್ರೆ ಆ ಕರಡಿಗೇನೆ ಮರ್ತ್ ಹೋಯ್ತು ಅಂತಂದ್ರೆ, ಆ ಕರಡಿಗೇನೆ ಬಿಟ್ಬಿಟ್ರೆ ಶಿವ ಪೂಜೆ ಹೇಗ್ ಮಾಡ್ತೀರಾ? ನಾವು ಯಾವ್ದಾದ್ರು ಒಂದ್ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾಗಿರೋ ಅತ್ಯಂತ ಮುಖ್ಯವಾದ ವಸ್ತುನ ಮೊದಲು ಸರಿಪಡಿಸ್ಕೊಂಡು ಆಮೇಲೆ ಮಾಡ್ಬೇಕು. ಶಿವ ಪೂಜೆ ಮಾಡಕ್ ಮೊದಲನೇ ಕೆಲಸ ಏನು? ಕರಡಿಗೆ ಕೈಲಿರ್ಬೇಕು, ಅವಾಗಲೇ ಶಿವ ಪೂಜೆ ಆಗೋದು. ಕರಡಿಗೇನೆ ಬಿಟ್ಟು ಹೋಯ್ತು ಅಂತಂದ್ರೆ ಶಿವ ಪೂಜೆ ಎಲ್ಲಿಂದ ಆಗತ್ತೆ? ಅದು ಆಗಾದೆ ಅರ್ಥ. ಅದನ್ನ ಪೂರ್ತಿ ಅಪಭ್ರಂಶ ಮಾಡಿಕೊಂಡು ಕರಡಿಯನ್ನು ಒಂದು ಪ್ರಾಣಿನ ತಗೊಂಡ್ಬಂದು ಸೇರಿಸಿ ಅದನ್ನ ಎಲ್ಲೋ ಇನ್ನೊಂದು ಸಂದರ್ಭದಲ್ಲಿ ಯೂಸ್ ಮಾಡಿಕೊಂಡು ಅದು ಪೂರ್ತಿ ಹೋಗ್ಬಿಟ್ಟಿದೆ.